ಸಿದ್ದರಾಮಯ್ಯನವರು 2013ರಿಂದ 18ರವರೆಗೂ ಮೊದಲನೇ ಬಾರಿ ಮುಖ್ಯಮಂತ್ರಿ ಆಗಿದ್ರು. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಇವತ್ತು ನಮ್ಮ ಈ ಮೈಸೂರಿನಲ್ಲೇ ಒಬ್ಬ ದಿಟ್ಟ ದಲಿತ IAS ಅಧಿಕಾರಿಯಾಗಿದ್ದಂತ ಶಿಖಾ ಅವರನ್ನ ಸಿದ್ದರಾಮಯ್ಯನವರ ಶಿಷ್ಯ ಮರಿಗೌಡ ಸಿದ್ದರಾಮಯ್ಯನವ್ರ ಎದುರುಗಡೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ. ನನ್ನ ಮಗ ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾವನೆ ಅಂತ ನಂಗೆ ಗೊತ್ತು. ಆತನ ಮೇಲೂ ಏನು ಕ್ರಮ ಕೈಗೊಳ್ಳಿಲ್ಲ. ರಶ್ಮಿ ಮಹೇಶ್ ಮೇಲೆ ಆಕ್ರಮಣ ಮಾಡುವಂತಹ ಚಪ್ಪಲಿಯಲ್ಲಿ ಹೊಡೆಯುವಂತಹ ಪ್ರಕರಣ ಮೈಸೂರಿನಲ್ಲಿ ಸಂಭವಿಸಿತು. ಅವರು ಮೊದಲ ಸಾರಿ ಮುಖ್ಯಮಂತ್ರಿ ಆಗಿದ್ದಾಗ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಹತ್ಯೆ ಮಾಡಲಾಯಿತು. ತುಮಕೂರಿನಲ್ಲಿ PSI ಜಗದೀಶ್ ಅವರನ್ನ ಡ್ರ್ಯಾಗರ್ ನಲ್ಲಿ ಸುಚ್ಚಿ ಸಾಯಿಸಲಾಯಿತು. ಉಪಾಧ್ಯಕ್ಷರು ಎಲ್ಲ ಕರೆಕ್ಟ್ ಆಗಿ ಹೇಳ್ತಾವನೆ. DK ರವಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ರು. MK ಗಣಪತಿ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಹೋದಂತ ಪರಿಸ್ಥಿತಿ ಸೃಷ್ಟಿಯಾಯಿತು. ಒಂದೊಂದಲ್ಲ ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲ ಅನ್ನೋ ಸ್ಥಿತಿ ಅವರ ಮೊದಲನೇ ಅವಧಿಯಲ್ಲಿ ಸೃಷ್ಟಿಯಾಗಿತ್ತು. ಅಂದ್ರೆ ಏನು? ಈ ಪಾಯಿಂಟ್ ನ ಇಟ್ಕೊಂಡು ನಾನು ರುಬ್ಬೇಕು ಅಂತ ಮಾಡಿದ್ಯಾ? ಈಗ ಎರಡನೇ ಅವಧಿನಲ್ಲಿ ಈ ಹಿಂದೆ ಮರಿಗೌಡಂತವ್ರನ್ನ ಚೂ ಬಿಟ್ಟು ಅಧಿಕಾರಿಗಳನ್ನ ಅವಮಾನ ಮಾಡೋರು ಈಗ ಸಿದ್ದರಾಮಯ್ಯನವರು ಸ್ವತಃ ಅವಮಾನ ಮಾಡ್ತಾ ಇದ್ದಾರೆ. ಈಗ ಗೊತ್ತಾಯ್ತು. ಆ IAS ಅಧಿಕಾರಿ ಜೀವನ ಇಡೀ ಕಷ್ಟಪಟ್ಟು ಆ ದಿವಾಕರು ಒಂದು IAS ಪಾಸ್ ಮಾಡಿ ಒಂದು ಜಿಲ್ಲೆಯ ಒಂದು ಆಡಳಿತವನ್ನು ನಡೆಸ್ತಾ ಇರ್ತಾರೆ. ಅದೊಂದು ಸಾರ್ವಜನಿಕ ಕಾರ್ಯಕ್ರಮ, ಎಲ್ಲ ಒಂದು ಸರ್ವಧರ್ಮ ಎಲ್ಲರೂ ಕರೆದಿದ್ದಾರೆ. ಅವ್ರು ಹೆಡ್ ಆಫ್ ದಿ ಡಿಸ್ಟ್ರಿಕ್ಟ್ ವೇದಿಕೆನಲ್ಲಿ ಆ ಕಾರ್ಯಕ್ರಮ ಬಂದು ಕುತ್ಕೊಂಡ್ರೆ ನಿಮ್ಗೇನ್ ಚುಚ್ಚುತ್ತಾ? ಇಂತ ಲಜ್ಗೆಟ್ ಮಾತೆಲ್ಲ ಯಾವ ನನ್ನ ಮಗ ಹೇಳ್ಕೊಟ್ಟಿದ್ದಿಗೆ. ನೀವು ವಿಜಯನಗರದ ಗಡಿ ಬಂದು ಕೂಡ್ಲೆ ಬುಕ್ ಹಿಡ್ಕೊಂಡು ದಿವಾಕರ್ ನಿಮ್ಮನ್ನ ಇದನ್ನ ಬರಮಾಡ್ಕೊಳಲ್ವಾ? ಆ DC ನೋಡಿರ್ತಿರ್ತಾನೆ. ಆ DC ನ ನೀವು ವೇದಿಕೆಯಲ್ಲಿ ಅವಮಾನ ಮಾಡ್ತಿರಲ್ಲ. ತಮ್ಮ ಈ ನಡವಳಿಕೆಯಿಂದ ಮತ್ತೊಮ್ಮೆ ನೀವು ಸಾಬೀತು ಮಾಡಿದ್ದೀರಾ ದುರಹಂಕಾರಿ ಸಿದ್ದರಾಮಯ್ಯ ಅನ್ನುವಂತ ಮಾತನ್ನ ಸತ್ಯ ಮಾಡಿದ್ದೀರಾ. ಸಾರ್ವಜನಿಕರ ಎದುರುಗಡೆ ನೀವು ಅವಮಾನ ಮಾಡ್ತಿರಲ್ಲ, ಇದು ಇಡೀ ಅಧಿಕಾರ ವರ್ಗಕ್ಕೆ ಮಾಡಿದಂತಹ ಅವಮಾನ. ಇದು ಒಬ್ಬ ಮುಖ್ಯಮಂತ್ರಿಗೆ ಯೋಗ್ಯತೆ ಅಲ್ಲ. ಇದು ಒಬ್ಬ ಅಧಿಕಾರಿ ಆತನಿಗೆ ಏನಾಗ್ಬೋದು? ಇದು ಅಧಿಕಾರಿ ವರ್ಗಕ್ಕೆ ಇದೊಂದು ಡಿಮೋರಲೈಸ್ ಮಾಡುವಂತ ಸಂಗತಿ ಅಲ್ವಾ? ಇದು ಯಾಕಾಗಿ ನೀವು ಈ ತರ ಟಾರ್ಗೆಟ್ ಮಾಡ್ತಿದ್ರಿ? ದಿಮಾಕು ಮತ್ತು ಕೊಬ್ಬಿನ ಮಂತ್ರಿಗಳಿದ್ರೆ ಅಥವಾ DC ಅವ್ರ ಜಾತಿ ಗೀತಿ ಏನಾದ್ರು ನೋಡ್ಬಿಟ್ಟು ನೀವೇನು ಟಾರ್ಗೆಟ್ ಮಾಡ್ತಿದ್ರಾ? ಏ ರೀತಿ ಜಾತಿ ಈ ತರ ಒಡಕು ನಿಮ್ ಮನಸ್ಸೊಳಗಡೆ ಯಾಕೆ ಕೂತಿದೆ ಸಿದ್ದರಾಮಯ್ಯನವರೇ? ಎಂತ ಹೊಲಿಸೋದಿಲ್ಲ ಬಿಡ್ಲೆ ಪಾಪ ಹಂಗೆಲ್ಲ ಕೇಳಬಾರದು. 39 ಜನ ಲಿಂಗಾಯತ್ MLA ಇದ್ರೆ ನೀವು ಮುಖ್ಯಮಂತ್ರಿ ಆಗ್ತಿದ್ರ. ಇವತ್ತು ಯಾಕೆ ದಿವಾಕರನ ಅವಮಾನ ಮಾಡ್ತಿದ್ರಿ? ಯಾಕೆ ಈ ಜಾತಿ ಭಾವನೆ ಇಷ್ಟೊಂದು ತಲೆ ಒಳಗಡೆ ತುಂಬಿಕೊಂಡಿದ್ರಿ? ಶೇಮ್ ಅನ್ನೋ ಪದಾನ ಇನ್ನು ಎಲ್ಲಿಂದ ಹೆಕ್ಕಿ ತಂದು ನಿಮ್ಮ ಮಕ್ಕಕ್ಕೆ ಅಂಟಿಸ್ಬೇಕು ಅಂತ ನನಗೆ ಅರ್ಥವಾಗ್ತಿಲ್ಲ. ಈ ಸಿದ್ದರಾಮಯ್ಯನವರ ಆಡಳಿತದಲ್ಲಿ ಹಿಂದೂಗಳನ್ನು ಒಡೆಯುವಂತ ಕೆಲಸ, ಹಿಂದೂಗಳ ಭಾವನೆಗಳಿಗೆ ಘಾಸಿ ಮಾಡುವಂತ ಕೆಲಸ ಎಲ್ಲವೂ ನಡೀತಾ ಇದೆ. ಎಂಥ ಪರಿಸ್ಥಿತಿ ಬಂದು ಒದಗ್ಬಿಡ್ತು ನಮಗೆ. ಒಬ್ಬ ಅಧಿಕಾರಿಗೆ ಈ ರೀತಿ ಅವಮಾನ ಮಾಡಿದಾಗ ಇದನ್ನ IAS ಅಸೋಸಿಯೇಷನ್ ಏನಿದೆ ಇದನ್ನ ಮುಖ್ಯಮಂತ್ರಿ ಅವರ ವರ್ತನೆಯನ್ನ ಖಂಡಿಸಬೇಕು ಅಂತ ನಾನು ಕರೆ ಕೊಡ್ತೀನಿ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.